ಪಾಂಡವಪುರ ತಾಲೂಕಿನ ಚಿನ್ನಕುರಳಿ ಗ್ರಾಮದ ಬಿಜಿಎಸ್ ಶಾಲೆಯಲ್ಲಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 81ನೇ ಜಯಂತ್ಯೋತ್ಸವ ಹಾಗೂ 12ನೇ ಪುಣ್ಯ ಸಂಸ್ಕರಣೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಹೋಮ ಪೂಜೆ ನೆರವೇರಿಸಲಾಯಿತು. ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಪರಮಪೂಜ್ಯ ಶ್ರೀಗಳ ಪುತ್ಥಳಿ ಮುಂದೆ ಹೋಮ ಪೂಜೆ ಕಾರ್ಯಕ್ರಮ ನಡೆಯಿತು. ಬಳಿಕ ಮಾತನಾಡಿದ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರು ಶ್ರೀಮಠದ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಪ್ರಗತಿಗೆ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೊಡುಗೆ ಅನನ್ಯ. ಶ್ರೀಗಳ ಸಂಸ್ಕರಣೆ ಕಾರ್ಯಕ್ರಮ ಜನವರಿ 13 ಪ್ರಾರಂಭಗೊಂಡು ನಾಡಿನ ವಿವಿಧ ಬಿಜಿಎಸ್ ಶಾಲೆಗಳಲ್ಲಿ ಜನವರಿ 28ರವರೆಗೆ ನಿರಂತರವಾಗಿ ನಡೆಯಲಿದೆ ಎಂದರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಗೋಪಾಲ್ಗೌಡ, ಗ್ರಾಮ ಪಂಚಾಯತ್ ಸದಸ್ಯೆ ಸುಮಾ, ಮಾಜಿ ಉಪಾಧ್ಯಕ್ಷೆ ದಿವ್ಯಾ, ಕಾಂಗ್ರೆಸ್ ಮುಖಂಡರಾದ ಸಿಆರ್ ರಮೇಶ್, ಸಿದ್ದಲಿಂಗೇಗೌಡ, ಎನ್ ಕೃಷ್ಣೇಗೌಡ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಭಾರಿ ಪ್ರಾಂಶುಪಾಲ ಸಿಎಸ್ ಮಂಜುನಾಥ್, ಸಿಆರ್ ಪಿ ನಾಗೇಗೌಡ, ಬಿಜಿಎಸ್ ಪ್ರೌಢಶಾಲೆ ಪ್ರಾಂಶುಪಾಲ ಚಿದಂಬರಂ, ಶಿಕ್ಷಕರು ಇತರರು ಇದ್ದರು. ಪ್ರಥಮತಃ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯೋಗಿ ಭೈರವೇಕಿ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈಗಿನ ಜಗದ್ಗುರುಗಳನ್ನು ಸ್ಮರಿಸಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 81ನೇ ವರ್ಷದ ಹುಟ್ಟುಹಬ್ಬ, 12ನೇ ವರ್ಷದ ಪುಣ್ಯ ಸಂಸ್ಮರಣೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಾಲೆ ಹೇಮಗಿರಿ ಶಾಖಾ ಮಠದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಜನವರಿ 13ನೇ ತಾರೀಕು, ಅಂದರೆ ಗುರುಜಿಯವರು ದೇಹ ಬಿಟ್ಟಿದ್ದು ಜನವರಿ 13, ಅವ್ರು ಹುಟ್ಟಿದ್ದು ಜನವರಿ 18. ಹಾಗಾಗಿ 13ರಿಂದ ಸ್ಟಾರ್ಟ್ ಆಗಿ ನಾವು 28ರವರೆಗೂ ಈ ತಿಂಗಳು ಪೂರ್ಣದ ಅವಧಿ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬೆಳಗ್ಗೆ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಿ ಆನಂತರ ಗುರುಗಳ ಪುತ್ಥಳಿಯನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅದಾದ ನಂತರ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಮಾಡಿಸಿ ಸಂಜೆಗೆ ಸಭಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಬಹಳ ಮುಖ್ಯವಾದಂಥ ಬೇರೆ ಬೇರೆ ವರ್ಗದ ಸ್ವಾಮಿಗಳು, ಅಧಿಕಾರಿಗಳು, ಸ್ಥಳೀಯ ಮುಖಂಡರುಗಳು, ಸಿನಿಮಾ ನಟರುಗಳು, ಈ ಥರದ ಮಕ್ಕಳಿಗೆ ಒಂದಷ್ಟು ಮನೋರಂಜನೆ ಆಗೋ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಮಾಡಿ ಅದಾದ ನಂತರ ನಮ್ಮ ಶಾಲಾ ಮಕ್ಕಳುಗಳಿಂದಲೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶಾಲಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದೀಗಾಗಲೇ ಇವತ್ತು 3ನೇ ದಿನ ಆಗ್ತಾ ಇದೆ. ಭಾಳ ಯಶಸ್ವಿಯಾಗಿ ನಡೀತಾರೆ. ಎಲ್ಲ ಭಕ್ತಾದಿಗಳು ಮತ್ತು ಆ ಭಾಗದ ಎಲ್ಲ ಆಸ್ತಿಕ ಮಹರ್ಷಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಸ್ಥೆಯನ್ನು ವಹಿಸಿ ಭಾಳ ವಿಶೇಷವಾಗಿ ನಮ್ಮ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ. ಕಾರಣ ಇಷ್ಟೇ, ಗುರುಗಳು ಆದಿಚುಂಚನಗಿರಿ ಮಠ ಅನ್ನುವಂಥದ್ದನ್ನು ಶೂನ್ಯವಾಗಿದ್ದನ್ನು ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಅಲ್ಲಿ ಭಾಳ ವಿಶೇಷವಾದಂಥ ಒಂದು ಪ್ರತಿಷ್ಠತೆಯನ್ನು, ಆದಿಚುಂಚನಗಿರಿ ಮಠದ ಪ್ರತಿಷ್ಠೆಯನ್ನು ಬೆಳೆಸಿದಂಥ ಕೀರ್ತಿ ಗುರುಗಳಿಗೆ ಸಲ್ತದೆ. ಆ ಕಾರಣಕ್ಕಾಗಿ ಅವ್ರನ್ನ ಸ್ಮರಿಸುವಂಥ, ಅವ್ರನ್ನ ನೆನಪು ಮಾಡ್ಕೊಳ್ಳುವಂಥ, ಅವರ ಕಾಯಕವನ್ನು ನಾವು ಕೃತಜ್ಞತೆ ಪೂರ್ವಕವಾಗಿ ಸ್ವೀಕರಿಸುವಂಥ ಒಂದು ಕೆಲಸ ಈ ಕಾರ್ಯಕ್ರಮ ಆಗಿದೆ. ಇದಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಭಾಳಷ್ಟು ವಿಶೇಷವಾಗಿ ಆಸ್ಥೆ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಾನೆಲ್ಲರಿಗೂ ಹೇಳೋದಿಷ್ಟೇ, ಸಂಕ್ರಾಂತಿ ಹಬ್ಬ ಈಗ ನೆನ್ನೆ ತಾನೇ ಆಗಿದೆ. ಸಂಕ್ರಾಂತಿಯ ಈ ವಿಶೇಷ ದಿನಗಳು ದಕ್ಷಿಣಾಯನ ಪುಣ್ಯಕಾಲ ಮುಗಿದು ಉತ್ತರಾಯಣ ಪುಣ್ಯಕಾಲಕ್ಕೆ ನಾವು ಕಾಲಿಟ್ಟಿದ್ವಿ. ಅಂಥ ವಿಶಿಷ್ಟವಾದಂಥ ವಿನೂತನವಾದಂಥ ಕಾಲ ಗಳಿಗೆಯಲ್ಲಿ ನಮ್ಮ ಗುರುಗಳ ಆರಾಧನೆಯನ್ನು ಮಾಡ್ತಾಯಿದ್ವಿ. ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತ ಹೇಳ್ತಾರೆ. ನಾನು ಮತ್ತೊಮ್ಮೆ ಗುರುಗಳನ್ನು ಸ್ಮರಿಸಿ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಗಂ ಗಣಪತಯೇ ನಮಃ. ಓಂ ಶ್ರೀಂ ಹ್ರೀಂ ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ಗಂ ಗಣಪತಯೇ ವರದಹವರಂ ಮೇ ವಜಮಾನಾಯ ಸ್ವಾಹ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ಗಂ ಗಣಪತಯೇ ವರದಹವರಂ ಮೇ ವಜಮಾನಾಯ ಸ್ವಾಹ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ಗಂ ಗಣಪತಯೇ ವರದಹವರಂ ಮೇ ವಜಮಾನಾಯ ಸ್ವಾಹ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ಗಂ ಗಣಪತಯೇ ವರದಹವರಂ ಮೇ ವಜಮಾನಾಯ ಸ್ವಾಹ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಸ್ವಾಹ. ಓಂ ಶ್ರೀಂ ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ಗಣಪತಯೇ ವರದಹವರಂ ಮೇ ವಜಮಾನಾಯ ಸ್ವಾಹ ಸ್ವಾಹ.
मे विद्यमानाय स्वाहा स्वाहा गणपते नमः ओम श्रीं ह्रीं गणपते नमः ह्रीं क्लीं क्लौं गणपते वरदं मे विद्यमानाय स्वाहा स्वाहा गणपते ओम नमः श्रीं क्लीं क्लौं गणपते वरदं मे विद्यमानाय स्वाहा स्वाहा ओम श्रीं क्लीं क्लौं गणपते वरदं मे विद्यमानाय स्वाहा स्वाहा ओम श्रीं क्लीं क्लौं गणपते वरदं मे विद्यमानाय स्वाहा स्वाहा ओम श्रीं क्लीं क्लौं गणपते वरदं मे विद्यमानाय स्वाहा स्वाहा ओम श्रीं क्लीं क्लौं गणपते वरदं मे विद्यमानाय स्वाहा स्वाहा विद्यमानाय स्वाहा स्वाहा ओम श्रीं क्लीं क्लौं गणपते वरदं मे विद्यमानाय स्वाहा स्वाहा ओम श्रीं क्लीं क्लौं गणपते वरदं मे विद्यमानाय स्वाहा स्वाहा गणपते नमः